ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೆಲ್ಲರಿಗೂ ಇಷ್ಟ ಆಗುವಂಥ ಸಿಂಪಲಾದ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಹಾಗಲಕಾಯಿ ಪಲ್ಯ ಮಾಡೋದು ಚಪಾತಿ ಜೊತೆ ತುಂಬ ಚೆನ್ನಾಗಿರ್ತೈತೆ ತಿನ್ನೋದಕ್ಕೆ. ಹಾಗೆ ಮೊದಲಿಗೆ ಹಾಗಲಕಾಯಿನ ಸಣ್ಣದಾಗಿ ಹಚ್ಕೊಂಡು ಕುಕ್ಕರ್ಗೆ ಹಾಕಿ ಉಪ್ಪು ಸ್ವಲ್ಪ ಹಾಕಿ ಅದನ್ನು ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ. 1-2 ವಿಸಿಲ್ ಕೂಗಿಸ್ಕೊಬೇಕು. ಯಾಕಂದರೆ ನಮ್ಮ ಕುಕ್ಕರಲ್ಲಿ 2 ವಿಸಿಲ್ ಕೂಗುತ್ತೆ, ಅದರಿಂದಾಗಿ 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಅದೇ ರೀತಿ ಅದು ಕೂಗಿಸ್ಕೊಂಡಿದ ನಂತರ ಅದರ ನೀರು ಬಗ್ಗಿಸಿ ಚೆನ್ನಾಗಿ ಹಿಂಡಿ ಸೈಡ್ಗೆ ಇಟ್ಕೊಳ್ಳೋಣ. ಅದಾಗೋ ಅಷ್ಟರಲ್ಲಿ ಸಣ್ಣದಾಗಿ ಈರುಳ್ಳಿ, ಟೊಮಟ, ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್, ಒಂದು ಸಣ್ಣಗಾದ್ರದ್ದು ಈರುಳ್ಳಿ, ಒಂದು ಟೊಮೊಟೊ, ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಎಲ್ಲನೂ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇದು ಕುಕ್ಕರ್ ಕೂಗಿದೆ. ಹಾಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಕ್ಯಾಪ್ಸಿಕಮ್ ಸ್ವಲ್ಪ ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕೆಂಪಾಗೋವರೆಗೂ ಬೇಯಿಸ್ಕೊತೀನಿ. ಅದಾದಮೇಲೆ ಸ್ವಲ್ಪ ಟೊಮಟೊ, ಅದನ್ನು ನುಣ್ಣಗೆ ಕೆಂಪಕ್ಕೆ ಹದವಾಗಿ ಬೇಯಿಸ್ಕೊಂಡ ನಂತರ ಚೆನ್ನಾಗಿ ಬೇಯಬೇಕದು. ನೋಡಿ ಯಾವ ಥರ ಬೇಯ್ತಾ ಇದೆ ಅಂತ. ಇದೇ ರೀತಿಯಲ್ಲಿ ಬೇಯಿಸ್ಕೊಬೇಕು. ಈಗ ಇದು ಬೇಯ್ತಾ ಬಂದಿದೆ. ಇದಕ್ಕೆ ಆಗಲೇ 1 ಸ್ಪೂನ್ ಗರಂ ಮಸಾಲ, ಖಾರ, 1 ಸ್ಪೂನ್ ಧನಿಯಾ ಪುಡಿ, ಒಂದು ಸ್ವಲ್ಪ ಚಕ್ಕೆ ಲವಂಗ ಪುಡಿ, ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಈಗ ಇದಾಗಿದೆ, ಫ್ರೈ ಆಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಟ್ ಮಾಡಿರೋ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಬೇಯಿಸಿ ನೀರು ಹಿಂಡ್ಕೊಂಡಿರೋಂಥ ಹಾಗಲಕಾಯಿನ ಹಾಕ್ಕೊತಾ ಇದ್ದೀನಿ. ಇವಾಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಬೇಕು. ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು ಅಂದ್ಕೊತೀನಿ. 5 ನಿಮಿಷ ಹಾಗೆ ಫ್ರೈ ಮಾಡಬೇಕು. ಚೆನ್ನಾಗಿ ತಳ ಕಚ್ಚಿಬಿಡುತ್ತೆ, ತಿರುಗಿಸ್ಕೊಡ್ತಾ ಇರಬೇಕು, ಸೀದ್ಬಿಡುತ್ತೆ. ಚೆನ್ನಾಗಿ ತಿರುಗಿ ಕೊಟ್ಟರೆ ಯಾವುದೇ ರೀತಿ ಸೀಯೋದಿಲ್ಲ. ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಇದಕ್ಕೆ ಮೊಟ್ಟೆ ಆ್ಯಡ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತೆ, ತುಂಬ ಅಂದರೆ ಸ್ಪೈಸಿಯಾಗಿರ್ತೈತೆ. ನೋಡಿ ಈ ಥರ ಎಲ್ಲ ಬೆಂದಿದ್ದಾದಮೇಲೆ ಪಲ್ಯ ಫುಲ್ಲ ರೆಡಿ ಆಗಿದೆ. ಈಗ ಸ್ವಲ್ಪ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತೀನಿ. ಹಾಕ್ಕೊಂಡು ಅದಕ್ಕೆ ಮೊಟ್ಟೆನ ಅದರೊಳಗಡೆ ಹಾಕ್ತೀನಿ. ಹಾಕ್ಬಿಟ್ಟು ಸ್ವಲ್ಪ ಚಿಕನ್ ಮಸಾಲ ಇದ್ದರೆ ಹಾಕ್ಕೊಬೇಕು ಮೊಟ್ಟೆ ಮೇಲೆ. ನೋಡಿ 2 ಮೊಟ್ಟೆ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ ಮೊಟ್ಟೆ ಬೇಯ್ತಾ ಇದೆ. ಈ ಥರ ಅದನ್ನು ಪೂರ್ತಿ ಫಸ್ಟೇ ಮಿಕ್ಸ್ ಮಾಡಿಬಿಡಬಾರ್ದು. ಅದು ಮೊಟ್ಟೆ ಸ್ಮೆಲ್, ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಸಪ್ರೇಟಾಗಿ ಮಿಕ್ಸ್ ಮಾಡಬೇಕು. ಸಪ್ರೇಟಾಗಿ ಮಿಕ್ಸ್ ಮಾಡೋದ್ರಿಂದ ಏನಾಗ್ತೈತೆ ಅಂದರೆ ಮೊಟ್ಟೆ ಹಸಿ ಸ್ಮೆಲ್ಲು ಹಾಗಲಕಾಯಿ ಹಿಡ್ಕೊಡೋದಿಲ್ಲ. ಅದರಿಂದಾಗಿ ಅದನ್ನು ಅಲ್ಲೇ ಸುಮ್ಮನೆ ಹಂಗೆ ಸ್ಟಿಫ್ ಮಾಡ್ದಂಗೆ ಅದು ಸ್ವಲ್ಪ ಹದವಾಗಿ ಬೇಯೋದಕ್ಕೆ ಹಸಿ ಸ್ಮೆಲ್, ಮೊಟ್ಟೆ ಸ್ಮೆಲ್ ಇರ್ತೈತಲ್ವ, ಅದು ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಅಲ್ಲೇ ತಿರುಗಿ ಕೊಡ್ತೀನಿ. ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನೋ ಹಾಗೆ ಮಾಡಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಫಸ್ಟ್ ಮೊಟ್ಟೆ ಹಾಕ್ಬಿಟ್ಟು ಆಮೇಲೆ ಹಾಗಲಕಾಯಿ ಹಾಕಿ ಮಾಡ್ತಾರೆ. ಹಾಗೆ ಮಾಡಿದ್ರೆ ಫ್ಲೇವರ್ ಹೊರಟೋಗುತ್ತೆ, ಮೊಟ್ಟೆ ಫ್ಲೇವರ್ ಇರೋದಿಲ್ಲ. ಇದಾದಮೇಲೆ ನೀಟಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಬೇಕು. ಮೊಟ್ಟೆನ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಹುರಿಬೇಕು. ಯಾಕಂದರೆ ಎಣ್ಣೆ ಹಾಕಿರ್ತೀವಲ್ವ, ತಳ ಏನು ಕಚ್ಚೋದಿಲ್ಲ. ನೋಡ್ಕೊಂಡು ಹಾಗೆ ಕೈ ಆಡಿಸ್ತಾ ಇದ್ದರೆ ರುಚಿಯಾದ ಹಾಗಲಕಾಯಿ ಪಲ್ಯ ಮೊಟ್ಟೆ ಜೊತೆ ಹಾಗಲಕಾಯಿ ಪಲ್ಯ ತಿನ್ನೋದಕ್ಕೆ ಚೆನ್ನಾಗಿರ್ತೈತೆ. ನೋಡಿ ಹೇಗಾಗಿದೆ ಅಂತ. ಇದನ್ನು ಇವಾಗ ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ಳೋಣ ತಿನ್ನೋದಕ್ಕೆ. ಅಂತೂ ಎಷ್ಟು ರುಚಿಯಾಗಿರ್ತೈತೆ ಗೊತ್ತಾ ತಿನ್ನೋದಕ್ಕೆ. ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತೆ. ಮೊಟ್ಟೆ, ದೋಸೆ ಮತ್ತು ಚಪಾತಿ, ಪೂರಿ ಮತ್ತು ಅನ್ನಕ್ಕೂ ಅಷ್ಟೇ. ಅನ್ನ ತುಪ್ಪ ಹಾಕ್ಕೊಂಡು, ಬರೀ ಅನ್ನ ತುಪ್ಪ ಹಾಕ್ಕೊಂಡು
ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡ್ರೆ ತಿನ್ನೋದು ತುಂಬ ಚೆನ್ನಾಗಿರ್ತದೆ. ನಾನು ಇವತ್ತು ಚಪಾತಿ ಮಾಡಿದ್ದೆ, ಚಪಾತಿ ಜೊತೆ ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಿ ಬಾಕ್ಸ್ಗೆ ಹಾಕ್ಕೊಂಡು ಹೋಗಿದ್ರು ಹುಡುಗರು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಮಕ್ಕಳು ಅಷ್ಟೇ ಹಾಗಲಕಾಯಿ ಅಂದರೆ ತಿನ್ನೋ